ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ, ನಾವು ಬುದ್ಧಿವಂತರಾಗಿರೋದು ಜಾಣರಾಗಿರೋದು ನಮ್ಗೆ ಶಾಪ. ನೋಡಿ, ಇದೇನಪ್ಪ ಹಿಂಗೆ ಹೇಳ್ತಿದ್ದಾರೆ, ನಾವು ಬುದ್ಧಿ ಕಲಿಯೋದು ಅಥವಾ ಜಾಣರಾಗೋದು ನಮ್ಗೆ ಶಾಪನ ಅಂತ ಅಂದ್ಬಿಟ್ಟು ಈಗ ತಿಳ್ಕೊಂತೀರಾ. ನಿಮ್ಗೆ ಜೀವನದಲ್ಲಿ ಇದೆಲ್ಲ ನಡೀತಾ ಇರೋದು ನಮ್ಗೆ ಗೊತ್ತೇ ಇರೋದಿಲ್ಲ, ಹಂಗೆ ಜೀವನ ಸಾಗಿಸ್ತಾ ಇರ್ತೀವಿ. ನೋಡಿ, ನೀವು ಬುದ್ಧಿವಂತರ ಏನಾಗಿರ್ತೀರಾ ಅಥವಾ ಜಾಣರ ಏನಾಗಿರ್ತೀರಾ, ನೀವಲ್ಲಿ ಅತಿ ಹೆಚ್ಚು ಚಿಂತನೆಗಳನ್ನ ಬೆಳೆಸ್ಕೊಂಡಿರ್ತೀರಾ, ಅತಿ ಹೆಚ್ಚು ಒಳ್ಳೆಯ ಮಾನವೀಯತೆ ಬೆಳೆಸ್ಕೊಂಡಿರ್ತೀರಾ, ಅಥವಾ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರ್ತೀರಾ. ಯಾವುದು ಸರಿ ಯಾವುದು ತಪ್ಪು ಅಂತ 100% ತಿಳ್ಕೊಂಡಿರ್ತೀರಾ. ಇದೆಲ್ಲ ಮಾಡಿದ್ರೆ ಸರಿ, ಇದೆಲ್ಲ ಮಾಡಿದ್ರೆ ತಪ್ಪು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ನೀವು ಆ ತಪ್ಪುಗಳನ್ನ ಎಂದಿಗೂ ಮಾಡಕ್ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, ಬೇರೆಯವರು ನಿಮ್ಮ ಕಣ್ಣು ಮುಂದೆ ಏನಾದ ಅಂತ ತಪ್ಪು ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಾ, ಅವ್ರಿಗೆ ಹೋಗಿ ಹೇಳೋದಕ್ಕೆ ಹೋಗ್ತೀರಾ. ಉದಾಹರಣೆಗೆ, ಅವ್ರು ಯಾವ್ದಾರ ಒಂದು ದುಶ್ಚಟ ಮಾಡ್ತಾ ಇದ್ರೆ, ಈ ದುಶ್ಚಟ ಮಾಡ್ಬೇಡಪ್ಪ, ನಾವು ಅದನ್ನ ಅನುಭವಿಸಿದೀವಿ, ಕಣ್ಣಾರೆ ಕಂಡಿದೀವಿ, ದಯವಿಟ್ಟು ನೀವು ದುಶ್ಚಟ ಮಾಡ್ಬೇಡ ಅಂತಂದಾಗ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಕ್ಯಾರಿ ಅನ್ನಲ್ಲ, ನಿಮ್ಮನ್ನ ಹುಚ್ಚರ ರೀತಿ ನೋಡ್ತಾರೆ, ನಿಮ್ಗೆ ಅವಮಾನ ಮಾಡ್ತಾರೆ, ನೀವು ಏನೇನೋ ಹೇಳ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತಂತಾರೆ, ಹೀಯಾಳಿಸ್ತಾರೆ, ನಮ್ಮನ್ನ ಕೊನೆಗೆ ಹುಚ್ಚರನ್ನಾಗಿ ಮಾಡ್ತಾರೆ. ನಂತರ ಯಾವ್ದಾರ ಒಂದು ಕುಟುಂಬದ ಸಮಸ್ಯೆ ಬಂತು ಅಂದ್ರೆ ಸಾಲ ಅತಿ ಹೆಚ್ಚು ಮಾಡ್ಕೊಂಡಿರ್ತಾರೆ, ಅಥವಾ ಕುಟುಂಬದ ಗೊಂದಲ ಏನೋ ಮಾತುಗಳಿಗೆ ಜಗಳ ಆಡಿರ್ತಾರೆ. ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಬೇಡಿ, ಈ ರೀತಿ ನಿಮ್ಮ ಮುಂದಿನ ಬದುಕನ್ನ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇಡಿ, ಈ ರೀತಿ ಜೀವನ ಮುಂದೆ ಸಾಗಿಸಿ ಅಂತ ಅವ್ರಿಗೆ ಏನಾದ್ರು ಒಂದು ಉದಾಹರಣೆ ಕೊಟ್ಟು ಹೇಳಕ್ ಹೋದಾಗ ಅಲ್ಲೂ ಸಹ ನಿಮ್ನ ಅವಮಾನ ಮಾಡ್ತಾರೆ. ನನ್ಗಿನ ವಯಸ್ಸಲ್ಲಿ ಚಿಕ್ಕವನು, ಅಥವಾ ಇವನೇನ್ ನಮ್ಮ ಮುಂದೆ ಬೆಳೆದವನು, ಇವನು ಅದೇನ್ ಎಲ್ಲಿಂದ ಬರ್ತದ ಜ್ಞಾನ, ಇಷ್ಟೊಂದೆಲ್ಲ ಬುದ್ಧಿ ಎಲ್ಲಿಂದ ಬರ್ತದೆ, ಇವನೇನ್ ನಮ್ಗೆ ಹೇಳೋದು, ಅವನ ಹತ್ರ ನಾವೇನ್ ಹೇಳ್ಸ್ಕೊಂಡು ಬದುಕು ಬದಲಾಯಿಸ್ಕೊಳ್ಳೋದು ಅಂತಕೊಂಡು ಮತ್ತೆ ನಿಮ್ಗೆಲ್ಲ ಅವಮಾನ ನಡೀತದೆ. ಮತ್ತೆ ನೀವು ಅಲ್ಲಿ ಒಂಟಿಯಾಗಿ ಉಳಿತೀರಾ. ನಿಮ್ನ ಯಾರು ಸಹ ಯಾವ ಫಂಕ್ಷನ್ಗಳಿಗೂ ಕರೆಯೋದಿಲ್ಲ. ಹೋದಾಗೆಲ್ಲ ಅಲ್ಲೊಂತ ಸತ್ಯ ಹೇಳ್ತಾ ಇರ್ತೀರಾ, ಇದನ್ನೆಲ್ಲ ಮಾಡ್ಬೇಡಿ, ಈ ತರ ಆಡಂಬರ ಮಾಡ್ಬೇಡಿ, ಖರ್ಚು ಮಾಡ್ಬೇಡಿ, ದುಡ್ಡು ಮಾಡ್ಬೇಡಿ, ಈ ತರ ಎಲ್ಲ ವೇಸ್ಟ್ ಮಾಡ್ಬೇಡಿ, ಈ ತರ ಮೂಢನಂಬಿಕೆಯಲ್ಲಿ ಇರಬೇಡಿ, ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತೀರಾ. ಅವ್ರು ಅದೆಲ್ಲ ಯಾವ್ದು ಇಷ್ಟ ಆಗಲ್ಲ. ನಿಮ್ನ ಹೀಯಾಳ್ಸೋದು, ಅವಮಾನ ಮಾಡೋದು, ಒಂಟಿಯಾಗಿ ಬಿಡೋದೇನೆ. ನಿಮ್ನ ಯಾವ ಫಂಕ್ಷನ್ಗೂ ಕರೆಯಲ್ಲ, ನಿಮ್ಮ ಹತ್ರ ಏನೂ ಸಹ ಹೇಳಕ್ ಹೋಗೋದಿಲ್ಲ. ಮತ್ತೆ ನಿಮ್ಗೆ ಮನ್ಸಲ್ಲಿ ಗೊಂದಲ, ಮತ್ತೆ ಅವ್ರು ಸ್ವಲ್ಪ ದಿನ ಆದ್ಮೇಲೆ ಅದರಿಂದ ದುಡ್ಡು ಕಳ್ಕೊಂಡೋ ಅಥವಾ ಅನಾರೋಗ್ಯ ಕೆಡಿಸ್ಕೊಂಡೋಗೋ ಅವತ್ತು ಮತ್ತೆ ಹೇಳ್ತಾರೆ, ನೀನ್ ಅವತ್ತೇ ಹೇಳ್ದಲ್ಲಪ್ಪ, ದೇವ್ರು ಬಂದಂಗೆ ಬಂದು ಹೇಳಿ ನಾವ್ ಅದನ್ನ ಮಾಡ್ಲಿಲ್ಲ, ಇವತ್ತಿನ ಸಹ ಪರಿಸ್ಥಿತಿ ಬಂದ ನೋಡು ಅಂತ. ನೋಡಿ, ಈ ರೀತಿ ನಿಮ್ಗೆ ಅವಮಾನಗಳು, ಮತ್ತೆ ನಿಮ್ಗೆ ಒಂಟಿತನ, ಮತ್ತೆ ನಿಮ್ಗೇನು ಹೀಯಾಳಿಸ್ತಾರೆ ಜನ, ಅದು ನಿಮ್ಗೆ ಕಟ್ಟಿಟ್ಟ ಬುದ್ಧಿ. ನೋಡಿ, ಇವ್ರಿಗೆ ಎಂತವ್ರು ಬೇಕು ಅಂತಂದ್ರೆ ದಡ್ರಾಗಿರ್ಬೇಕು. ಇವ್ರು ಹೇಳೋದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಕು, ಹ್ಞೂ 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 ಅಂತ. ಉಂಡ ಬಸ್ವಾ, ಉಣ್ಲಿಲ್ವಾ ಬಸ್ವಾ, ಇಂಥವ್ರು ಬೇಕು. ಆ ಕೋತಿ ಕುಣಿತಂದ್ ನೋಡ್ರಿ, ಕುಣಿ ಅಂದ್ರೆ ಕುಣಿ, ಕುತ್ಕೊ ಅಂದ್ರೆ ಕುತ್ಕೋ, ಈ ತರ ಕುಣಿಯೋರ್ ಬೇಕು. ತಾಲೂಕ್ ತಕ್ಕನಾಗ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರುವಂತವ್ರ ಜೊತೆ ಅತಿ ಹೆಚ್ಚು ಜನ ಸೇರ್ತಾರೆ, ಅತಿ ಹೆಚ್ಚು ಇವ್ರು ಗುಂಪು ಕಟ್ಕೊಂತಾರೆ. ಇವ್ರಿಗೆ ಯಾವುದೇ ಬದಲಾವಣೆ ಬದುಕಿನಲ್ಲಿ ಆಗೋದಕ್ಕೆ ಅವಶ್ಯಕತೆನೇ ಇಲ್ಲ. ಇವ್ರಿಗೆ ಕ್ಷಣ 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 ಮೊಬೈಲಲ್ಲಿ ಬರೋ ಆಸೆಗಳು, ಬಟ್ಟೆಗಳು, ಅಥವಾ ಎಂಟರ್ಟೈನ್ಮೆಂಟ್ಗಳು, ಈ ಟ್ರೋಲ್ಗಳು. ನೋಡಿ, ಈ ಯಾವ ಹೀರೋ ಯಾವ ಕೆಲಸ ಮಾಡ್ತಾವನೆ, ಯಾವ ಹೀರೋಯಿನ್ಗಳು ಯಾವ ಮಕ್ಳು ಹುಡ್ತಾವೆ, ಅಥವಾ ಯಾರ ರಾಜಕಾರಣಿ ಯಾರ ಹಿಂದೆ ಓಡೋಗವನೆ, ಯಾರು ನಿಕ್ಕೊಂಡವ್ರೆ, ಯಾರು ಇದ್ ಮಾಡವ್ರೆ, ಅಥವಾ ಈ ಸಮಾಜದಲ್ಲಿ ನಡೆಯೋ ಗೊಂದಲಗಳು, ಇದ್ರ ಬಗ್ಗೆನೇ ಎಂಟರ್ಟೈನ್ಮೆಂಟ್. ಆಮೇಲೆ ಈ ಟ್ರೋಲರ್ಗಳು ಅಶ್ಲೀಲವಾಗಿ ನಡೆಸ್ತಾರಲ್ವಾ, ಆ ಅಶ್ಲೀಲ ಪದಗಳನ್ನ ಶೇರ್ಗಳು ಮಾಡ್ಕೊಂಡು ಇದ್ರಲ್ಲಿ ಮಸಾಲೆ ತುಂಬಿರ್ಬೇಕು ಇವ್ರಿಗೆ. ಈ ಮಸಾಲೆ ತುಂಬಿರೋ ಮಾಹಿತಿಗಳನ್ನ ನೋಡೋ ಅಂತ ಸ್ನೇಹಿತರುಗಳು ಕಳ್ಸೋರ್ ಜೊತೆ ಇವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಇವ್ರು ಬುದ್ಧಿ ಬೆಳೆಸ್ಕೊಳ್ಳೋದೇ ಅವಶ್ಯಕತೆ ಇಲ್ವಲ್ಲ, ಇಂಥದ್ರಲ್ಲೇ ಮಜಾ ಸಿಗ್ತಾ ಇರ್ತದೆ ಇವ್ರಿಗೆ. ಇಂಥವ್ರ ಜೊತೆ ಹೆಚ್ಚಾಗಿರ್ತಾರೆ ಅಲ್ವಾ. ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ವಯಸ್ಸಿನ ಹುಡುಗರುಗಳು ಯಾವನೋ ಕೆಟ್ಟದಾಗ ಡೈಲಾಗ್ ಹೊಡಿತವನೆ, ಅದನ್ನ ನಾವು ಹೊಡೆಯೋದು. ಅಥವಾ ಅಲ್ಲಿ ಯಾರೋ ಹೆಣ್ಮಕ್ಳು ತುಂಡು ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ತಾವ್ರೆ ಅಂದ್ರೆ ಅವ್ರಿಗೆ ಶೇರು, ಕಮೆಂಟು, ಲೈಟ್ಸ್ ಹೆಚ್ಚಾಗಿ ಬರ್ತಾ ಇದಾರೆ, ನಾವು ಹಾಕೊಂಡ್ರೆ ನಾವು ಬರ್ತದೆ ಅಂತ ಅಂದ್ಬಿಟ್ಟು ನೋಡೋದು, ಮಾಡೋದು, ಮಟ್ಟೋದು ಇವೇನೆ. ನೋಡಿ, ಯಾರು ಈ ಜಗತ್ತಿಗೆ ಒಳ್ಳೇದನ್ನ ಹೇಳ್ತವ್ರೆ, ಒಳ್ಳೆ ಪುಸ್ತಕಗಳನ್ನ ಬರೆದವ್ರೆ, ಒಳ್ಳೆ ಕಂಟೆಂಟ್ ನ ಕೊಡ್ತವ್ರೆ ಜನಕ್ಕೆ, ಅವ್ರಿಗೆ ಆ ಪುಸ್ತಕಗಳು ಸಹ ಸೇಲ್ ಆಗಲ್ಲ, ಅಥವಾ ಅವ್ರಿಗೆ ಫಾಲೋವರ್ಸ್ಗಳು ಹೆಚ್ಚಾಗಿರಲ್ಲ. 500,000 ಜನನೂ ಇರಲ್ಲ. ಇಂಥವ್ರಿಗೆ ಮೈ ಮೇಲೆ ಬಟ್ಟೆನೇ ಇಲ್ದಂಗೆ ಕುಣಿಯೋರ್ಗೆ, ಯಾವ್ದು ಅಶ್ಲೀಲ ಪದ ಬೈಕೊಂಡು ಮಾತಾಡೋರಿಗೆ, ಅಶ್ಲೀಲವಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ, ಇಂಥವ್ರಿಗೆ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಕಾರಣ ಇವ್ರಿಗೆ ಇದೇ ಬೇಕಾಗಿರೋದು, ಎಂಟರ್ಟೈನ್ಮೆಂಟ್. ಜ್ಞಾನ ಯಾರಿಗೂ ಬೇಕಾಗಿಲ್ಲ, ಯಾವನಿಗೂ ಬೇಕಾಗಿಲ್ಲ. ನನಗೇನು ಅದರಿಂದ ಮಜಾ ಸಿಗಲ್ಲ ಅನ್ಸ್ತದೆ. ನಮ್ಗೆ ಯಾರನ್ನ ಅದು ಹೇಳಿ ಕಲ್ತ್ಕೊಂಡು ಹೋದ್ರು ನನಗೇನು ಉಪಯೋಗ. ನನಗೆ ಯಾವ್ದೋ ಬೆಳಗ್ಗೆ ಸಾಯಂಕಾಲದವರೆಗೂ ಯಾವ್ದೋ ಒಂದು ಕೆಲಸ ಮಾಡೋದು, ಸಾಯಂಕಾಲ ಆಯ್ತು ಅಂದ್ರೆ ಸ್ವಲ್ಪ ಸಿಗರೇಟ್ ಸೇದೋದು, ಎಣ್ಣೆ ಹಾಕೋದು, ಅಥವಾ ಮೋಜು ಮಸ್ತಿ ಮಾಡ್ಕೊಂಡು ಟ್ರಿಪ್ಗಳು ಹೊಡ್ಕೊಂಡು ಇರ್ತೀವಿ. ಇದ್ರೆ ನಮ್ಗೆ ಸಂತೋಷ ಇದೆ, ನಮ್ಗೆ ಇದೆಲ್ಲ ಬೇಕಾಗಿಲ್ಲ ಅನ್ನೋರಿಗೆ ನೀವು ಅದೇ ಹೇಳ್ಬಿಟ್ಟು ಬದಲಾವಣೆ ಮಾಡಕ್ಕಾಗ್ತೀರಾ. ಆದ್ರೆ ನಿಮ್ಗೆ ಮನಸ್ಸು ತಡಿಯಲ್ಲ. ಕಲ್ತಿರೋ ಜ್ಞಾನ ಕೊಳ್ತೋಗುತ್ತೆ ಮನೇಲಿ ಇಟ್ರೆ, ಅಥವಾ ನಮ್ಮೊಳಗೆ ಇಟ್ರೆ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ನೀವು ನಿರಂತರವಾಗಿ ಹೇಳೋದನ್ನ ಬಿಡೋದೇ ಇಲ್ಲ, ಹೇಳ್ತಾ ಇರಿ. ಆದ್ರೆ ನೀವಂತೂ ಚೆನ್ನಾಗಿ ತಲೆಯಲ್ಲಿ ಇಟ್ಟಿಟ್ಕೊಳ್ಳಿ, ನೀವು ಅತಿ ಹೆಚ್ಚು ಬುದ್ಧಿವಂತರಾಗಿದ್ದೀರಾ, ನೀವು ಜ್ಞಾನವಂತರಾಗಿದ್ದೀರಾ, ಜಗತ್ತೇನೋ ಬದಲಾವಣೆ ತರಬೇಕು ಅಂತ ಮುಂದೆ ಆಗ್ತಿದ್ದೀರಾ ಅಂದ್ರೆ ನಿಮ್ಗೆ ಒಂಟಿತನ ಗ್ಯಾರಂಟಿ, ಅವಮಾನ ಗ್ಯಾರಂಟಿ. ಕೊನೆಗೆ ನಿಮ್ಗೆ ಏನ್ ನಡೀತದೆ ಅಂದ್ರೆ ನೋಡಿ, ಫಸ್ಟ್ ಅವಮಾನ ಮಾಡ್ತಾರೆ,
ನೆಕ್ಸ್ಟ್ ನೀವೇನಾರ ಮಾಡಕ್ ಮುಂದಾದಾಗ ನಿಮಗೆ ಒಂದು ಅನುಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ, ಫಸ್ಟ್ ಅನುಮಾನ ಪಡ್ತಾರೆ ಮಾಡ್ತಾನೇನೋ ಇವನು ಅಂತ. ನೆಕ್ಸ್ಟ್ ನೀವು ಮಾಡಿ ತೋರಿಸ್ಬಿಡ್ತೀರಾ, ನಿಮಗೆ ಸನ್ಮಾನ ಅವಾಗ ಸಿಗುತ್ತೆ. ಯಾರೆಲ್ಲ ಬೈದ್ರು, ಯಾರೆಲ್ಲ ಆಳ್ಸಿದ್ರು, ಯಾರೆಲ್ಲ ಅವಮಾನ ಮಾಡಿದ್ರು ಅವರೇ ನಿಮ್ಗೆ ಸನ್ಮಾನ ಮಾಡ್ತಾರೆ. ಬಿಡಪ್ಪ ನಿಮ್ ತರ ನಮ್ ಕೈಲಿ ಮಾಡಕ್ಕಾಗಲ್ಲ, ನೀನು ಅತಿ ಹೆಚ್ಚು ದೊಡ್ಡ ವ್ಯಕ್ತಿ ಅಂತ. ಅದಕ್ಕೇನೆ ಹೇಳೋದು ನೋಡಿ, ಎಲ್ಲಾ ಬೀಜ ಭೂಮಿ ಮೆಟ್ಟಿದೆಲ್ಲ ಯಾವ್ದು ಮೊಳಕೆ ಬಂದು ಮರ ಆಗಲ್ವಲ್ಲ. ಏನು ಸಸಿ ಆಗಿರ್ಬೇಕಾದ್ರೆ ಸ್ವಲ್ಪ ಹೋಗ್ಬಿಡ್ತವೆ, ಸ್ವಲ್ಪ ಮರ ಆದ್ಮೇಲೆ ಅದು ಹಸು ಗಿಸು ಪ್ರಾಣಿ ತಿಂದು ಸ್ವಲ್ಪ ಹೋಗ್ಬಿಡ್ತವೆ. ಕೊನೆಗೆ ಯಾವ ಧೈರ್ಯವಾಗಿ ನಿಂತ್ಕೊಂತದೋ ಅವು ಮಾತ್ರ ಮರಗಳಾಗೋದು, ಮತ್ತೆ ಫಲ ಕೊಡೋದು. ಅದಕ್ಕೆ ಸಮಯ ಹಿಡಿತದೆ. ನೀವು ಕುಗ್ಬಾರ್ದು. ನಮ್ಮಲ್ಲಿರೋ ಒಳ್ಳೆತನನ ನಾವ್ ಹೇಳ್ತಾ ಹೋದ್ರೆ ಯಾರು ತಗೊಂತಾ ಇಲ್ವಲ್ಲ ಅಂತ ನಿಲ್ಲಿಸ್ಬಾರ್ದು. ನೀವು ಹೇಳೋದನ್ನ ಸತತವಾಗಿ ಯಾವ್ದೇ ಲೈಕ್ ಬರ್ಲೋ, ಕಮೆಂಟ್ ಬರ್ಲೋ, ಅಥವಾ ಯಾರು ಮಾಡ್ಕೊಂತಾರೋ, ಬದಲಾಗಿಲ್ವೋ ಬಿಟ್ಬಿಡಿ, ನಿರಂತರವಾಗಿ ಹೇಳ್ಕೊಂಡು ಹೋಗಿ. ಈ ಜನರೇಷನ್ ಕೇಳಿಲ್ಲ ಅಂದ್ರೆ ಮುಂದೆ ಯಾವಾಗ ಹುಟ್ಟೋರು ಯಾರೋ ಒಬ್ರು ನೀವು ಒಳ್ಳೆದನ್ನ ಬರ್ದಿಟ್ಟಿದ್ರು ಅಥವಾ ಒಳ್ಳೆ ಮಾಹಿತಿ ಹೇಳ್ಬಿಟ್ಟಿದ್ರು, ಅವ್ರು ಎತ್ಕೊಂಡು ಬೇಕಾದವ್ರು ನೋಡ್ತಾರೆ, ಬದುಕು ಬದಲಾಯಿಸ್ಕೊಂತಾರೆ. ನೋಡಿ, ಈ ನಮ್ಮ ಏನ್ ದೇಶ ಇದೆ, ಸ್ವಾತಂತ್ರ್ಯ ಹೋರಾಟಗಾರನು ಬಿಡ್ಲಿಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರನ್ನು ಗುಂಡಿಟ್ಟು ಸಾಯಿಸಿದ್ರು ಅಲ್ವಾ. ನಮ್ಗೆ ಬಸವಣ್ಣ ನಮ್ಗೆ ಎಂತೆಂತ ವಚನಗಳು ಬದುಕಿಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ರು, ಅಂಥವ್ರನ್ನೂ ಬಿಡ್ಲಿಲ್ಲ. ಅಂಥವ್ರಿಗೂ ಹೀಯಾಳ್ಸೋರು, ಅವಮಾನ ಮಾಡಿದ್ರು, ಸಾಯಿಸಿದ್ರು. ಎಂತೆಂತ ಸಾಧು ಸಂತರುಗಳಿಗೆ ಅವಮಾನ ಮಾಡವ್ರೆ, ಹೀಯಾಳ್ಸವ್ರೆ, ಒಡ ಸಾಯಿಸವ್ರೆ, ಜೈಲಿಗೆ ಸಾಯಿಸವ್ರೆ ಅಲ್ವಾ. ಇನ್ ನಾವ್ ಯಾವ ಲೆಕ್ಕ? ಸ್ವತಂತ್ರ ದೇಶದಲ್ಲಿ ಸ್ವತಂತ್ರ ಪಡೆದಿದ್ದೀವಿ, ನಮ್ಗೆ ಯಾರು ಸ್ವತಂತ್ರನೇ ನಮ್ ಕೈಲಿ ಇಟ್ಕೊಂಡಿಲ್ಲ. ಬರೀ ಇವ್ರಿಗೆ ರಾಜಕೀಯ ಮಸಾಲೆ ಬೇಕು, ಈ ಸಿನಿಮಾ ನಟರುಗಳು ಮಸಾಲೆ ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಕೆಲ್ಸಕ್ಕೆ ಬರದಿರೋ ಟ್ರೋಲ್ಗಳು ಮಾಡ್ಕೊಂಡು ಕೂತಿರ್ತಾರೆ, ಅಂಥವ್ರ ಬಗ್ಗೆ ನೋಡ್ಕೊಂಡು ಇವ್ರು ಇರ್ತಾರೆ ಅಲ್ವಾ. ಇವರು ಚಿಂತನೆ ಮಾಡ್ಬೇಕು, ನಮ್ ದೇಶ ಯಾಕಿದೆ, ನಮ್ ದೇಶ ಹೆಂಗ್ ಅಭಿವೃದ್ಧಿ ಆಗ್ಬೇಕು, ಅದರಿಂದ ನಾವೆಲ್ಲ ಯುವಕರೆಲ್ಲ ಏನ್ ಪಾತ್ರ ತಗೊಳ್ಬೇಕು ಅಂತ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಅಲ್ವಾ. ಯಾರೋ ಒಬ್ಬೊಬ್ರು ಖಂಡಿತ ಇದ್ದೇ ಇರ್ತೀರಾ, ನೀವು ಯಾವತ್ತು ಕುಗ್ಗಕ್ ಹೋಗ್ಬೇಡಿ. ಅಂಥವ್ರು ಮಾತ್ರ ಈ ವಿಡಿಯೋ ತಲುಪ್ತದೆ, ಅಂಥವ್ರು ಮಾತ್ರ ಈ ವಿಡಿಯೋ ನೋಡ್ತಾರೆ, ಅಂಥವ್ರು ಮಾತ್ರ ಈ ವಿಡಿಯೋ ಶೇರ್ ಮಾಡಿ. ನೀವು ಎಲ್ಲರಿಗೂ ಸಹ ನೋಡಕ್ಕೂ ಆಗಲ್ಲ, ತಿಳಿಸೋದಕ್ಕೂ ಆಗಲ್ಲ, ಶೇರ್ ಮಾಡಿದ್ರು ಅವ್ರು ನೋಡೋದು ಇಲ್ಲ. ಬೇಕಾಗಿಲ್ವಲ್ಲ, ನಿಮ್ಮ ಹತ್ರ ಇರೋ ಜ್ಞಾನ ನೀವು ಇಕ್ಕಳ್ರಿ, ನಮ್ಗೆ ಏನಕ್ಕೆ ಅಂತಾರೆ ಅಲ್ವಾ. ದಯವಿಟ್ಟು ನೀವು ಕುಗ್ಬೇಡಿ. ನೀವು ಯಾವತ್ತು ನೀವು ಒಂಟಿಯಾಗಿರೋದಕ್ಕೆ ಖಚಿತ, ಅದಕ್ಕೆ ನೀವು ಕುಗ್ಬೇಡಿ, ಧೈರ್ಯವಾಗಿರಿ. ಇನ್ನು ಅತಿ ಹೆಚ್ಚು ಜ್ಞಾನ ಬೆಳೆಸ್ಕೊಳ್ಳಿ ಅಲ್ವಾ. ದೇವಸ್ಥಾನದಲ್ಲಿ ದೇವ್ರು ಒಬ್ಬನೇ ತಾನೇ ಇರ್ತಾನೆ, 10-20 ಜನ ಜೊತೆಲಿ ಇರ್ತಾರ ಇಲ್ವಲ್ಲ. ದೇವ್ರು ಒಬ್ಬನೇ ಇದ್ದಾನಲ್ವಾ. ಅದೇ ರೀತಿ ನೀವು ಸಹ ದೇವ್ರ ರೀತಿನೇ, ನಿಮ್ಮಲ್ಲಿರೋ ಜ್ಞಾನ ಯಾವತ್ತೂ ಸಹ 4 ಜನಕ್ಕೆ ಒಳ್ಳೇದು, 4 ಜನ ಒಳ್ಳೇದ್ ಬಯಸೋದು, 4 ಜನಕ್ಕೆ ಒಳ್ಳೇದ್ ಮಾಡೋದು ಅಂತ ಈ ಜಗತ್ತಲ್ಲಿ ಯಾರವ್ರೆ? ಎಲ್ಲೋ ಒಬ್ಬೊಬ್ರು ಇರ್ತಾರೆ, ಅವರಿಂದನೇ ಈ ದೇಶ ನಡೆಯೋದು, ಅಥವಾ ಅವರಿಂದನೇ ಈ ದೇಶಕ್ಕೆ ಇರೋದು ಒಳ್ಳೇದಾಗೋದು. ಎಲ್ಲರಿಂದ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅಷ್ಟೊಂದು ಜ್ಞಾನ ಇರೋದಿಲ್ಲ, ಅಷ್ಟೊಂದು ಧೈರ್ಯನೂ ಸಹ ಇರೋದಿಲ್ಲ. ನಿಮ್ಮಲ್ಲಿ ಮಾತ್ರ ಇದೆ. ಅದು ನಿರಂತರವಾಗಿ ಮಾಡ್ತಾ ಹೋಗಿ, ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.